ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ದ್ವಂದ್ವ ಯುದ್ಧದಲ್ಲಿ ರಾಕ್ಷಸರ ಪರಾಜಯ ಎಂಬ 43ನೇ ಸರ್ಗಕ್ಕೆ ಸ್ವಾಗತ. ಯುದ್ಧತಾಂತು ತತಸ್ತೇಷಾಂ ವಾನರಾಣಾಂ ಮಹಾತ್ಮನಾಂ ರಕ್ಷಸಾಂ ಸಂಭಭೂಭಾತ ಬಲಕೋಪ ಸುಧಾರುಣಃ. ಪರಸ್ಪರವಾಗಿ ಯುದ್ಧ ಮಾಡುತ್ತಿದ್ದ ಮಹಾತ್ಮರಾದ ವಾನರರಿಗೂ ರಾಕ್ಷಸರಿಗೂ ಬಲಕ್ಕೆ ಸಂಬಂಧಿಸಿದ ಸುಧಾರುಣವಾದ ರೋಷವುಂಟಾಯಿತು. ಸುವರ್ಣಮಯವಾದ ಆಭರಣಗಳಿಂದ ಸಮಲಂಕೃತವಾಗಿದ್ದ ಕುದುರೆಗಳ ಮೇಲೂ ಆನೆಗಳ ಮೇಲೂ ಅಗ್ನಿಯ ಜ್ವಾಲೆಗಳಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ರಥಗಳಲ್ಲಿಯೂ ಕುಳಿತು ಸೂರ್ಯ ಸದೃಶವಾದ ಮತ್ತು ಮನೋಹರವಾದ ಕವಚಗಳನ್ನು ಧರಿಸಿ ತಮ್ಮ ಗರ್ಜನೆಗಳಿಂದ 10 ದಿಕ್ಕುಗಳಲ್ಲಿಯೂ ಪ್ರತಿಧ್ವನಿಯನ್ನುಂಟು ಮಾಡುತ್ತಾ ಭಯಂಕರ ಪರಾಕ್ರಮರಾದ ರಾವಣನಿಗೆ ವಿಜಯವಾಗಬೇಕೆಂದು ಇಚ್ಛಿಸುತ್ತಿದ್ದ ವೀರರಾದ ರಾಕ್ಷಸರು ನಗರದಿಂದ ಹೊರಕ್ಕೆ ಹೊರಟರು. ಶ್ರೀರಾಮನಿಗೆ ವಿಜಯವನ್ನು ಬಯಸುತ್ತಿದ್ದ ವಾನರರ ಮಹಾ ಸೈನ್ಯವು ಘೋರ ಕರ್ಮರಾದ ರಾಕ್ಷಸರ ಆ ಸೈನ್ಯವನ್ನು ಆಕ್ರಮಿಸಿತು. ಹೀಗೆ ಒಂದು ಸೈನ್ಯವು ಮತ್ತೊಂದು ಸೈನ್ಯವನ್ನು ಆಕ್ರಮಿಸುತ್ತಿರುವಾಗ ರಾಕ್ಷಸರಿಗೂ ವಾನರರಿಗೂ ದ್ವಂದ್ವ ಯುದ್ಧವು ಪ್ರಾರಂಭವಾಯಿತು. ಮುಕ್ಕಣ್ಣನಾದ ಮಹಾದೇವನೊಡನೆ ಅಂಧಕಾಸುರನು ಯುದ್ಧ ಮಾಡಿದಂತೆ ವಾಲಿಯ ಮಗನಾದ ಅಂಗದನೊಡನೆ ರಾವಣನ ಮಗನಾದ ಮಹಾತೇಜಸ್ವಿಯಾದ ಇಂದ್ರಜಿತುವು ದ್ವಂದ್ವ ಯುದ್ಧಕ್ಕೆ ತೊಡಗಿದನು. ಯಾವಾಗಲೂ ಯುದ್ಧಗಳಲ್ಲಿ ಜಯಿಸಲು ಅಸಾಧ್ಯನಾದ ಸಂಪಾತಿಯು ಪ್ರಜಂಘನೆಂಬ ಹೆಸರಿನ ರಾಕ್ಷಸನೊಡನೆ ಯುದ್ಧದಲ್ಲಿ ತೊಡಗಿದನು. ಜಂಬುಮಾಲೆಯೊಡನೆ ವಾನರ ವೀರನಾದ ಹನುಮಂತನು ಯುದ್ಧದಲ್ಲಿ ತೊಡಗಿದನು. ಅತ್ಯಂತ ಕ್ರುದ್ಧನಾಗಿದ್ದ ರಾವಣನ ತಮ್ಮನಾದ ವಿಭೀಷಣನು ತೀಕ್ಷ್ಣ ವೇಗನಾದ ಮಿತ್ರಘ್ನನೆಂಬ ರಾಕ್ಷಸನೊಡನೆಯೂ ಮಹಾಬಲಿಷ್ಠನಾದ ಗಜನು ತಪನನೆಂಬ ರಾಕ್ಷಸನೊಡನೆಯೂ ಯುದ್ಧ ಮಾಡುತ್ತಿದ್ದರು. ಮಹಾ ತೇಜಸ್ವಿಯಾದ ನೀಲನು ನಿಕುಂಭನೆಂಬ ರಾಕ್ಷಸನೊಡನೆಯೂ ವಾನರ ರಾಜನಾದ ಸುಗ್ರೀವನು ಪ್ರಘಸನೆಂಬ ರಾಕ್ಷಸನೊಡನೆಯೂ ಲಕ್ಷ್ಮಣನು ವಿರೂಪಾಕ್ಷನೆಂಬ ರಾಕ್ಷಸನೊಡನೆಯೂ ದ್ವಂದ್ವ ಯುದ್ಧದಲ್ಲಿ ತೊಡಗಿದರು. ದುರ್ಜಯನಾದ ಅಗ್ನಿಕೇತು, ರಶ್ಮಿಕೇತು, ಸುಪ್ತಘ್ನ ಮತ್ತು ಯಜ್ಞಕೋಪ ಈ 4 ಶ್ರೀರಾಮನೊಡನೆ ಯುದ್ಧ ಮಾಡತೊಡಗಿದರು. ವಜ್ರಮುಷ್ಟಿ ಎಂಬ ರಾಕ್ಷಸನು ಮೈಂದನೊಡನೆಯೂ ಅಶನಿಪ್ರಭನೆಂಬುವನು ದ್ವಿವಿಧನೊಡನೆಯೂ ಯುದ್ಧದಲ್ಲಿ ತೊಡಗಿದರು. ಹೀಗೆ ಭಯಂಕರರಾದ ಆ 2 ರಾಕ್ಷಸರೊಡನೆ ಕಪಿಮುಖ್ಯರಾದ ಮೈಂದ ದ್ವಿವಿಧರು ಯುದ್ಧ ಮಾಡತೊಡಗಿದರು. ರಣದುರ್ಧರನಾದ ಭಯಂಕರನಾದ ವೀರನಾದ ಪ್ರತಪನನೆಂಬ ರಾಕ್ಷಸನು ತೀಕ್ಷ್ಣ ವೇಗನಾದ ನಲನೊಡನೆಯೂ ಧರ್ಮನ ಪುತ್ರನಾದ ಮಹಾಬಲಿಷ್ಠನಾದ ಸುಷೇಣನೆಂಬ ಹೆಸರಿನಿಂದ ವಿಖ್ಯಾತನಾಗಿದ್ದ ಮಹಾವಾನರನು ವಿದ್ಯುನ್ಮಾಲೆಯೊಡನೆಯೂ ಯುದ್ಧದಲ್ಲಿ ತೊಡಗಿದರು. ಹೀಗೆ ಭಯಂಕರರಾದ ವಾನರರು ಮೊದಲು ಅನೇಕ ರಾಕ್ಷಸರೊಡನೆ ಸಾಮೂಹಿಕವಾಗಿ ಯುದ್ಧ ಮಾಡುತ್ತಿದ್ದು ಅನಂತರ ಪರಸ್ಪರವಾಗಿ ದ್ವಂದ್ವ ಯುದ್ಧ ಮಾಡಲು ಉಪಕ್ರಮಿಸಿದರು. ವಿಜಯವನ್ನು ಬಯಸಿ ಯುದ್ಧ ಮಾಡುತ್ತಿದ್ದ ರಾಕ್ಷಸರಿಗೂ ವಾನರರಿಗೂ ಭಯಂಕರವಾದ ಮತ್ತು ರೋಮಾಂಚಕಾರಿಯಾದ ಮಹಾಯುದ್ಧವು ಪ್ರಾರಂಭವಾಯಿತು. ವಾನರರ ಮತ್ತು ರಾಕ್ಷಸರ ಶರೀರಗಳಿಂದ ದೊಡ್ಡ ದೊಡ್ಡ ರಕ್ತ ನದಿಗಳು ಪ್ರವಹಿಸತೊಡಗಿದವು. ಆ ರಕ್ತ ನದಿಗಳು ದಿಮ್ಮಿಗಳ ರಾಶಿಯಂತಿದ್ದ ವಾನರರ ಮತ್ತು ರಾಕ್ಷಸರ ಮೃತ ಶರೀರಗಳನ್ನು ಒಯ್ಯುತ್ತಿದ್ದವು. ವಾನರ ರಾಕ್ಷಸರ ಶರೀರಗಳ ಮೇಲಿದ್ದ ಕೂದಲುಗಳೇ ರಕ್ತ ನದಿಯ ಪಾಚಿಯಂತಿದ್ದವು. ಇಂದ್ರನು ವಜ್ರಾಯುಧದಿಂದ ಶತ್ರುಗಳನ್ನು ಪ್ರಹರಿಸುವಂತೆ ಕ್ರುದ್ಧನಾಗಿದ್ದ ಇಂದ್ರಜಿತವು ಶತ್ರು ಸೈನ್ಯವನ್ನು ಧೂಳಿಪಟ ಮಾಡುತ್ತಿದ್ದ ವೀರನಾದ ಅಂಗದನನ್ನು ಗದೆಯಿಂದ ಪ್ರಹರಿಸಿದನು. ಅದಕ್ಕೆ ಪ್ರತಿಯಾಗಿ ವೇಗವಂತನಾದ ತೇಜಸ್ವಿಯಾದ ಅಂಗದನು ಇಂದ್ರಜಿತುವಿನ ಸುವರ್ಣ ಖಚಿತವಾದ ಮತ್ತು ಚಿತ್ರ ವಿಚಿತ್ರವಾಗಿದ್ದ ರಥವನ್ನು ಕುದುರೆ ಮತ್ತು ಸಾರಥಿಗಳನ್ನು ಗದೆಯಿಂದ ಪ್ರಹರಿಸಿ ಧ್ವಂಸ ಮಾಡಿದನು. ಪ್ರಜಂಘನು ಸಂಪಾತಿಯನ್ನು 3 ಬಾಣಗಳಿಂದ ಗಾಯಗೊಳಿಸಿದನು. ಅದಕ್ಕೆ ಪ್ರತಿಯಾಗಿ ಸಂಪಾತಿಯು ಸಮರಾಂಗಣದಲ್ಲಿ ಪ್ರಜಂಘನನ್ನು ಅಶ್ವಕರ್ಣವೆಂಬ ವೃಕ್ಷದಿಂದ ಪ್ರಹರಿಸಿ ಸಂಹರಿಸಿದನು. ರಥದಲ್ಲಿ ಕುಳಿತಿದ್ದ ಮಹಾಬಲನಾದ ಜಂಬುಮಾಲಿಯು ಅತಿ ಕ್ರುದ್ಧನಾಗಿ ರಥಶಕ್ತಿಯಿಂದ ಹನುಮಂತನ ವಕ್ಷಸ್ಥಳದಲ್ಲಿ ಪ್ರಹರಿಸಿದನು. ಮರುಕ್ಷಣದಲ್ಲಿಯೇ ವಾಯುಪುತ್ರನಾದ ಹನುಮಂತನು ಜಂಬುಮಾಲಿಯ ರಥಕ್ಕೆ ಹಾರಿ ಅಂಗೈಯಿಂದಲೇ ಅಪ್ಪಳಿಸಿ ಆ ರಥವನ್ನು ಮತ್ತು ಜಂಬುಮಾಲಿಯನ್ನು ವಿನಾಶಗೊಳಿಸಿದನು. ರಣರಂಗದ ಮತ್ತೊಂದು ವಿಭಾಗದಲ್ಲಿ ಪ್ರತಪನನೆಂಬ ರಾಕ್ಷಸನು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಾ ನಲನನ್ನು ಎದುರಿಸಿದನು. ಕ್ಷಿಪ್ರಹಸ್ತನಾದ ಆ ರಾಕ್ಷಸನು ತೀಕ್ಷ್ಣವಾದ ಬಾಣಗಳಿಂದ ನಲನನ್ನು ಗಾಯಗೊಳಿಸಿದನು. ಮರುಕ್ಷಣದಲ್ಲಿಯೇ ನಲನು ಪ್ರತಪನನ ಕಣ್ಣುಗಳೆರಡನ್ನು ಕಿತ್ತು ಹಾಕಿದನು. ಕಪಿ ಸೈನ್ಯವನ್ನು ತಿಂದು ಹಾಕಿಬಿಡುವನೋ ಎಂಬಂತೆ ಕಾಣುತ್ತಿದ್ದ ಪ್ರಘಸನೆಂಬ ರಾಕ್ಷಸನನ್ನು ವಾನರ ರಾಜನಾದ ಸುಗ್ರೀವನು 7 ಬಾಳೆ ಮರದಿಂದ ವೇಗಪೂರ್ವಕವಾಗಿ ಪ್ರಹರಿಸಿ ಸಂಹರಿಸಿದನು.
ಭಯಂಕರನಾಗಿ ಕಾಣುತ್ತಿದ್ದ ವಿರೂಪಾಕ್ಷನೆಂಬ ರಾಕ್ಷಸನನ್ನು ಲಕ್ಷ್ಮಣನು ಬಾಣಗಳ ವರ್ಷದಿಂದ ಪೀಡಿಸುತ್ತಿದ್ದು ಕಡೆಗೆ ಒಂದೇ ಬಾಣದಿಂದ ಅವನನ್ನು ಸಂಹರಿಸಿದನು. ಅಗ್ನಿಕೇತು, ಎದುರಿಸಲು ಅಸಾಧ್ಯನಾದ ರಶ್ಮಿಕೇತು, ಸುತಜ್ಞ ಮತ್ತು ಯಜ್ಞಕೋಪ ಈ 4 ಬಾಣಗಳಿಂದ ಶ್ರೀರಾಮನನ್ನು ಬಹಳವಾಗಿ ಗಾಯಗೊಳಿಸಿದರು. ಮರುಕ್ಷಣದಲ್ಲಿಯೇ ಪರಮ ಕ್ರುದ್ಧನಾದ ಶ್ರೀರಾಮನು ಭಯಂಕರವಾಗಿದ್ದ ಅಗ್ನಿಯ ಜ್ವಾಲೆಗಳಂತಿದ್ದ 4 ಬಾಣಗಳಿಂದ ಆ 4 ರಾಕ್ಷಸರ ತಲೆಗಳನ್ನು ಕತ್ತರಿಸಿದನು. ಮೈಂದನು ವಜ್ರಮುಷ್ಟಿ ರಾಕ್ಷಸನನ್ನು ಮುಷ್ಟಿಯಿಂದಲೇ ಪ್ರಹರಿಸಿ ಸಂಹರಿಸಿದನು. ವಜ್ರಮುಷ್ಟಿಯು ರಥಾಶ್ವಗಳೊಡನೆ ದೇವತೆಗಳ ವಿಮಾನವು ಕೆಳಗೆ ಬೀಳುವಂತೆ ಭೂಮಿಯ ಮೇಲೆ ಬಿದ್ದನು. ನಿಕುಂಭ ರಾಕ್ಷಸನು ಕಾಡಿಗೆಯ ಬೆಟ್ಟದಂತೆ ಕಪ್ಪಾದ ಕಾಂತಿಯಿಂದ ಕೂಡಿದ್ದ ನೀಲನನ್ನು ಯುದ್ಧದಲ್ಲಿ ತೀಕ್ಷ್ಣವಾದ ಬಾಣಗಳಿಂದ ಸೂರ್ಯನು ಕಿರಣಗಳಿಂದ ಮೇಘಗಳನ್ನು ಭೇದಿಸುವಂತೆ ಭೇದಿಸಿದನು. ಪುನಃ ಕ್ಷಿಪ್ರಹಸ್ತನಾದ ನಿಕುಂಭನು 100 ಬಾಣಗಳಿಂದ ಯುದ್ಧದಲ್ಲಿ ನೀಲನನ್ನು ಪ್ರಹರಿಸಿ ಗಹಗಹಿಸಿ ನಕ್ಕನು. ಮರುಕ್ಷಣದಲ್ಲಿಯೇ ಕ್ರುದ್ಧನಾದ ನೀಲನು ಅವನ ರಥದ ಚಕ್ರವನ್ನೇ ಕಿತ್ತು ವಿಷ್ಣುವು ದೇವಾಸುರ ಯುದ್ಧದಲ್ಲಿ ಚಕ್ರದಿಂದ ಅಸುರರನ್ನು ಸಂಹರಿಸುವಂತೆ ನಿಕುಂಭನ ಮತ್ತು ಅವನ ಸಾರಥಿಯ ಶಿರಸ್ಸುಗಳನ್ನು ಕತ್ತರಿಸಿದನು. ದ್ವಿವಿಧನ ಸ್ಪರ್ಶವೇ ವಜ್ರಾಯುಧದಂತೆ ಅಥವಾ ಸಿಡಿಲಿನಂತೆ ದುಸ್ಸಹವಾಗಿದ್ದಿತು. ಅಶನಿ ಪ್ರಭನೆಂಬ ರಾಕ್ಷಸನನ್ನು ದ್ವಿವಿಧನು ಎಲ್ಲ ರಾಕ್ಷಸರು ನೋಡುತ್ತಿದ್ದಂತೆಯೇ ಪರ್ವತ ಶಿಖರದಿಂದ ಪ್ರಹರಿಸಿದನು. ಮರುಕ್ಷಣದಲ್ಲಿಯೇ ಅಶನಿ ಪ್ರಭನು ವೃಕ್ಷಯೋಧಿಯಾದ ವಾನರೇಂದ್ರನಾದ ದ್ವಿವಿಧನನ್ನು ವಜ್ರಾಯುಧಕ್ಕೆ ಸಮಾನವಾಗಿದ್ದ ಬಾಣಗಳಿಂದ ಪ್ರಹರಿಸಿದನು. ದ್ವಿವಿಧನ ಶರೀರವೆಲ್ಲವೂ ರಾಕ್ಷಸನು ಬಿಟ್ಟ ಬಾಣಗಳಿಂದ ಕಡುಗಾಯಗೊಂಡಿದ್ದಿತು. ಅದರಿಂದ ಪರಮ ಕ್ರುದ್ಧನಾದ ದ್ವಿವಿಧನು ಸಾಲ ವೃಕ್ಷದಿಂದ ಸಾರಥಿಯನ್ನು, ಕುದುರೆಗಳನ್ನು ಮತ್ತು ಅಶನಿ ಪ್ರಭನನ್ನು ಸಂಹರಿಸಿದನು. ರಥದಲ್ಲಿ ಕುಳಿತಿದ್ದ ವಿದ್ಯುನ್ಮಾಲಿಯು ಸುವರ್ಣಭೂಷಿತವಾಗಿದ್ದ ಬಾಣಗಳಿಂದ ಸುಷೇಣನನ್ನು ಪುನಃ ಪುನಃ ಗಾಯಗೊಳಿಸುತ್ತಾ ಸಿಂಹನಾದಗಳನ್ನು ಮಾಡುತ್ತಿದ್ದನು. ವಾನರ ಶ್ರೇಷ್ಠನಾದ ಸುಷೇಣನು ತನ್ನ ಎದುರಾಳಿಯು ರಥದಲ್ಲಿ ಕುಳಿತಿರುವುದನ್ನು ನೋಡಿ ದೊಡ್ಡದಾದೊಂದು ಪರ್ವತ ಶಿಖರವನ್ನೆತ್ತಿಕೊಂಡು ವಿದ್ಯುನ್ಮಾಲಿಯ ರಥಕ್ಕೆ ಅಪ್ಪಳಿಸಿ ಪುಡಿ ಮಾಡಿದನು. ವಿದ್ಯುನ್ಮಾಲಿಯು ಅತ್ಯಂತ ವೇಗವಾಗಿ ರಥದಿಂದ ಕೆಳಗಿಳಿದು ಗದಾಪಾಣಿಯಾಗಿ ನೆಲದ ಮೇಲೆ ನಿಂತನು. ಬಳಿಕ ಕ್ರೋಧವಶನಾಗಿದ್ದ ಹರಿಶ್ರೇಷ್ಠನಾದ ಸುಷೇಣನು ದೊಡ್ಡದಾದ ಬಂಡೆಯೊಂದನ್ನೆತ್ತಿಕೊಂಡು ರಾಕ್ಷಸನ ಕಡೆಗೆ ಧಾವಿಸಿದನು. ವಿದ್ಯುನ್ಮಾಲಿಯು ತನ್ನ ಮೇಲೆ ಬೀಳಲು ರಭಸದಿಂದ ಬರುತ್ತಿದ್ದ ಸುಷೇಣನನ್ನು ಆಕ್ರಮಿಸಿ ವಕ್ಷಸ್ಥಳಕ್ಕೆ ಗುರಿಯಿಟ್ಟು ಗದೆಯಿಂದ ಪ್ರಹರಿಸಿದನು. ಭಯಂಕರವಾದ ಆ ಗದಾಪ್ರಹಾರವನ್ನು ಲೆಕ್ಕಿಸದೆಯೇ ಸುಷೇಣನು ತಾನೆತ್ತಿಕೊಂಡಿದ್ದ ದೊಡ್ಡ ಬಂಡೆಯನ್ನು ರಾಕ್ಷಸನ ಎದೆಯ ಮೇಲೆ ಎತ್ತಿ ಹಾಕಿದನು. ಬಂಡೆಯ ಪ್ರಹಾರದಿಂದ ರಾಕ್ಷಸನ ವಕ್ಷಸ್ಥಳವು ನುಚ್ಚು ನೂರಾಗಿ ಹೋಯಿತು. ಪ್ರಾಣಗಳನ್ನು ತೊರೆದು ಭೂಮಿಯ ಮೇಲೆ ಬಿದ್ದನು. ಹೀಗೆ ಅಲ್ಲಿ ನಡೆಯುತ್ತಿದ್ದ ದ್ವಂದ್ವ ಯುದ್ಧದಲ್ಲಿ ಶೂರರಾದ ವಾನರ ನಾಯಕರು ಶೂರರಾದ ರಾಕ್ಷಸ ನಾಯಕರನ್ನು, ದೇವತೆಗಳು ದೈತ್ಯರನ್ನು ಸಂಹರಿಸಿದಂತೆಯೇ ಒಬ್ಬೊಬ್ಬರನ್ನಾಗಿ ಸಂಹರಿಸುತ್ತಿದ್ದರು. ಆ ಸಮಯದಲ್ಲಿ ಆ ರಣಭೂಮಿಯು ಭಲ್ಲಗಳಿಂದಲೂ ಗದೆಗಳಿಂದಲೂ ಶಕ್ತಿ ತೋಮರಗಳಿಂದಲೂ ಬಾಣಗಳಿಂದಲೂ ಮುರಿದು ಹೋಗಿದ್ದ ರಥಗಳಿಂದಲೂ ಸತ್ತು ಹೋದ ಆನೆ ಕುದುರೆಗಳಿಂದಲೂ ವಾನರ ರಾಕ್ಷಸರಿಂದಲೂ ಚಕ್ರಗಳಿಂದಲೂ ಅಚ್ಚು ಮರಗಳಿಂದಲೂ ಮೂಕಿ ಮರಗಳಿಂದಲೂ ತುಂಬಿ ಹೋಗಿ ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದಿತು. ಗುಳ್ಳೆ ನರಿಗಳು ಎಲ್ಲ ಕಡೆಗಳಲ್ಲಿಯೂ ಸಂಚರಿಸುತ್ತಿದ್ದವು. ದೇವಾಸುರರ ಯುದ್ಧಕ್ಕೆ ಸಮಾನವಾಗಿದ್ದ ಅತ್ಯಂತ ಭಯಂಕರವಾಗಿದ್ದ ಆ ಮಹಾಯುದ್ಧದಲ್ಲಿ ವಾನರ ರಾಕ್ಷಸರ ಮುಂಡಗಳು ತೊಪನೆ ಕೆಳಗೆ ಬೀಳುತ್ತಿದ್ದವು. ಕಪಿಶ್ರೇಷ್ಠರ ರಕ್ತದಿಂದ ತೊಯ್ದು ಹೋಗಿದ್ದ ಸೂರ್ಯನು ಅಸ್ತಂಗತನಾಗುವುದನ್ನೇ ನಿರೀಕ್ಷಿಸುತ್ತಿದ್ದ ಆ ರಾಕ್ಷಸರು ಶೀಘ್ರವಾಗಿ ಪುನಃ ಯುದ್ಧವನ್ನೇ ಆಶ್ರಯಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 43ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.